ಗೋಸೇವಾ ಗತಿವಿಧಿ ಕರ್ನಾಟಕ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ವತಿಯಿಂದ ದೇಶೀಯ ಗೋವುಗಳ ಉಳಿವು ಮತ್ತು ವಿಷಮುಕ್ತ ಗಾಳಿ, ಮಣ್ಣು, ಆಹಾರ, ಪ್ರಕೃತಿ ಸಂಸ್ಕೃತಿಯ ರಕ್ಷಣೆಗಾಗಿ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ನಡೆಸಲಾಗುತ್ತಿದೆ. ಗೋವುಗಳ ಉಳಿವು, ಭೂಮಿ ಮತ್ತು ಪರಿಸರದ ರಕ್ಷಣೆಯ ಉದ್ದೇಶದಿಂದ 88 ದಿನಗಳ ಕಾಲ ರಥ ಸಂಚರಿಸಲಿದ್ದು, ಇಂದು ಮಡಿಕೇರಿಗೆ ಆಗಮಿಸಿದ ನಂದಿ ರಥಕ್ಕೆ ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಸ್ವಾಗತ ಕೋರಲಾಯಿತು. ನಂತರ ಶಾಂತಿನಿಕೇತನ ಸಮೀಪ ಗೋವುಗಳಿಗೆ ಭಕ್ತರು ಪೂಜೆ ಸಲ್ಲಿಸಿ ಹಣ್ಣು ಹಂಪಲು ನೀಡಿ ಉಪಚರಿಸಿದರು. ಈ ನಂದಿ ರಥಯಾತ್ರೆ ನಾಡು ನಾಡಿನ ಗೋವುಗಳ ಗೋಯಾತ್ರೆ. ಬನ್ನಿ ಪಾಲ್ಗೊಳ್ಳಿ, ಯಾತ್ರೆಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ. ನಂದಿ ರಥಯಾತ್ರೆಯಲ್ಲಿ ಭಾಗವಹಿಸಿ. ಗೋ ಸೇವಾ ಗತಿವಿಧಿ ಕರ್ನಾಟಕ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ. ನಮ್ಮ ನೆಲದಲ್ಲಿ ನಮ್ಮ ಜಗದಲ್ಲಿ ಉಳಿಯಬೇಕು ನಂದಿಯು, ನಮ್ಮ ಮಣ್ಣಲ್ಲಿ ಬದುಕಬೇಕು. ಅರಿವಿಲ್ಲದ ರಾಕ್ಷಸರ ತನುವಿಗೆ ಹಸುವಿನ ಹಾಲು, ದೇಹವನ್ನು ತುಂಡರಿಸಿ ಕ್ಷಣದಲ್ಲಿ ನೀಗುವರು. ದನಗಳ ಆರಾಧಿಸಿ ಅದನ್ನು ಪ್ರೀತಿಸುವ ಜನಗಳೊಂದಿಗೆ ಭಕ್ತಿ ಪರಿಕಲ್ಪನೆಯಲ್ಲಿ ಈ ನಂದಿ ರಥಯಾತ್ರೆ, ನಾಡು ನಾಡಿನ ಗೋವುಗಳ ಗೋಯಾತ್ರೆ. ಬನ್ನಿ ಪಾಲ್ಗೊಳ್ಳಿ, ಯಾತ್ರೆಯಲ್ಲಿ ನಿಮ್ಮ ಹೆಜ್ಜೆಯನ್ನಿಡಿ. ನಂದಿ ರಥಯಾತ್ರೆಯಲ್ಲಿ ಈ ವೇಳೆ ಮಾತನಾಡಿದ ಗೋಸೇವಾ ಗತಿವಿಧಿ ಕೊಡಗು ಜಿಲ್ಲಾ ಸಂಯೋಜಕ ಪ್ರದೀಪ್ ವಾಲ್ನೂರು, ರಾಜ್ಯದಲ್ಲಿ 2ನೇ ವರ್ಷದ ನಂದಿ ರಥಯಾತ್ರೆ ನಡೆಸಲಾಗುತ್ತಿದೆ. ದೇಶಿ ಗೋತಳಿಯ ರಕ್ಷಣೆ, ಗೋಮಾತೆಯನ್ನು ವಿಶ್ವಮಾತೆಯನ್ನಾಗಿ ಘೋಷಿಸಬೇಕು ಮತ್ತು ಭಾರತ ವಿಶ್ವಗುರುವಾಗಬೇಕೆಂಬ ಸಂಕಲ್ಪದೊಂದಿಗೆ ಯಾತ್ರೆ ಸಾಗಿದೆ. ಎಲ್ಲಾ ಕಡೆಗಳಲ್ಲೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಿದೆ ಎಂದರು. ಕೊಡಗು ಜಿಲ್ಲಾ ಗೋಸೇವಾ ಗತಿವಿಧಿಯಿಂದ ಈ ರಥಯಾತ್ರೆ ಕೊಡಗಿನ ಜಿಲ್ಲಾದ್ಯಂತ ಪ್ರವಾಸ ಮಾಡಿದ್ದು, ರೈತರು ಮತ್ತು ಗೋಪ್ರೇಮಿಗಳನ್ನು ಈ ದೇಶಿ ತಳಿಯಾದ ನಂದಿ ಮತ್ತು ದೇಶಿ ತಳಿಯಾದ ನಮ್ಮ ಲೋಕಲ್ ವೆರೈಟಿ ಹಸುಗಳ ಉಳಿವಿಗಾಗಿ ಮತ್ತು ಮುಂದಿನ ದಿನಗಳಲ್ಲಿ ಈ ಭೂಮಿ ಮತ್ತು ಪರಿಸರದ ರಕ್ಷಣೆಗಾಗಿ ನಾವೊಂದು ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಜಿಲ್ಲಾದ್ಯಂತ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು, ಈಗ ನಾವು ಮೈಸೂರಿಂದ ಕುಶನಾರಕ್ಕೆ ಬರಮಾಡಿಕೊಂಡಿದ್ದು, ನಿನ್ನೆ ವಿರಾಯಪೇಟೆಯಲ್ಲಿ ಹಾಲ್ಟ್ ಆಗಿದೆ. ಇವತ್ತು ಮಡಿಕೇರಿ ನಗರದಿಂದ ಶುಂಠಿಕೊಪ್ಪ ಮಾರ್ಗವಾಗಿ ಎಡವನಾಡಿಗೆ ಹೋಗ್ತೀವಿ. ಎಡವನಾಡಿಯಿಂದ ಸಿದ್ಧಲಿಂಗಪುರ ಸೋಮವಾರಪೇಟೆ ಬರುತ್ತೆ. ನಾಳೆ ಶನಿವಾರ ಸಂತೆ ಮಾರ್ಗವಾಗಿ ನಾವು ಸಕಲೇಶಪುರ ಕಡೆಗೆ ಹೋಗ್ತಾ ಇದ್ವಿ. ದಿನಾಂಕ 31/12/2024 ಇದರಲ್ಲಿ BC ರೋಡ್ ಬಂಟ್ವಾಳ ರಾಧಾ ಸುರಭಿ ಗೋಮಂದಿರದಿಂದ ಈ ರಥಯಾತ್ರೆ ಪ್ರಾರಂಭವಾಗಿದ್ದು, ಈಗ 29/3/25 ಈ ರಥಯಾತ್ರೆ ಕರ್ನಾಟಕ ರಾಜ್ಯದಿಂದ ಪ್ರವಾಸ ಮಾಡಿದೆ. ಇದು ಆಲ್ರೆಡಿ ಈಗ ಇಡೀ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕವನ್ನೆಲ್ಲ ಕವರ್ ಮಾಡಿ ಬೆಂಗಳೂರಿಗೆ ಬಂದು ನಂದಿ ಬೆಟ್ಟದಲ್ಲಿ ವಿಶೇಷವಾಗಿ 1 ಲಕ್ಷ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದೆ. ಅಲ್ಲಿಂದ ಮಂಡ್ಯ ಮೈಸೂರು ಮಾರ್ಗವಾಗಿ ಬಂದು ಕೊಡಗಿಗೆ ಬಂದಿದೆ. ನಾಡಿದ್ದು ಸಕಲೇಶಪುರ ಮಾರ್ಗವಾಗಿ ಸುಳ್ಯಕ್ಕೆ ಹೋಗಿ ಅಲ್ಲಿಂದ ಕದ್ರಿಯಲ್ಲಿ ಇದು ಕೊನೆಗೊಳ್ಳುತ್ತದೆ. ಈ ರಥಯಾತ್ರೆ ಗೋಮಾತೆಯನ್ನು ವಿಶ್ವಮಾತೆಯನ್ನಾಗಿ ಘೋಷಿಸಬೇಕು ಮತ್ತು ಭಾರತ ವಿಶ್ವಗುರು ಆಗಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ಈ ರಥಯಾತ್ರೆ ಪ್ರಾರಂಭ ಮಾಡಿದ್ವಿ. ಜೊತೆಗೆ ದೇಶಿ ತಳಿ ಉಳಿಬೇಕು. ಮುಖ್ಯವಾಗಿ ವಿದೇಶಿ ತಳಿಗಳು ಬೇಡ, ನಮಗೆ ದೇಶಿ ತಳಿಯಾದ ನಮ್ಮ ನಂದಿಗಳು ಎಲ್ಲವೂ ಸ್ವಂತ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ನಂದಿ ರಥಯಾತ್ರೆ ಯಶಸ್ವಿಯಾಗಿ ಮಾಡ್ತೀವಿ. ಇವತ್ತು 60ನೇ ದಿನ, ಇನ್ನು 28 ದಿನ ಬಾಕಿ ಇದೆ. ಸಮಾರೋಪ ಇದರಲ್ಲಿ ಮಂಗಳೂರಲ್ಲಿ ಆಗ್ತದೆ ಸಮಾರೋಪ. ಹಾಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಇರ್ತದೆ. ಹಾಗೆ ಮತ್ತು ರಥದ ಜೊತೆಗೆ ಒಂದಷ್ಟು ಗೋವಿನ ಉತ್ಪನ್ನಗಳಿದೆ, ಅದನ್ನು ಸಮೇತ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸ್ವಲ್ಪ ಮತ್ತು ಫಿನಾಯಿಲ್, ಗೋನಾಯಿಲ್ ಮತ್ತು ಇನ್ನಿತರ ಎಲ್ಲ ವಸ್ತುಗಳು ಗೋವಿಗೆ ಸಂಬಂಧಪಟ್ಟ ಗೋವಿನಿಂದ ತಯಾರಿಸಲ್ಪಟ್ಟ ವಸ್ತುಗಳು. ಈ ಸಂದರ್ಭ ವಿರಾಜಪೇಟೆ ಗೋಸೇವಾ ಸಂಯೋಜಕ ಸೋಮಶೇಖರ್, RSS ಕಾರ್ಯಕರ್ತ ದಿನೇಶ್ ಮತ್ತಿತರರು ಇದ್ದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಂಡು 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಠ ಮಂದಿರ, ಮನೆಗಳಲ್ಲಿ ಗೋಮಯ ದೀಪ ಬೆಳಗಲು ಯಾತ್ರೆಯ ಮೂಲಕ ಕರೆ ನೀಡಲಾಗುತ್ತಿದೆ. ಕುಶಲನಗರ ಮತ್ತು ಶನಿವಾರ ಸಂತೆಯಲ್ಲಿ ಗೋಸೇವಾ ಕೆಲಸಕ್ಕೆ ಮಠಾಧೀಶರು ಕೈಜೋಡಿಸಿದ್ದಾರೆ.
ಮಡಿಕೇರಿಯಿಂದ ಸೋಮವಾರಪೇಟೆ ಮಾರ್ಗವಾಗಿ ಶನಿವಾರ ಸಂತೆ ಸಕಲೇಶಪುರ ಮೂಲಕ ಮಂಗಳೂರಿನತ್ತ ರಥ ತೆರಳಲಿದೆ. 2024 ಡಿಸೆಂಬರ್ 31ರಿಂದ ಆರಂಭಗೊಂಡ ರಥಯಾತ್ರೆಯು ರಾಜ್ಯಾದ್ಯಂತ ಸಂಚರಿಸಿ ಮಾರ್ಚ್ 29ರಂದು ಮಂಗಳೂರಿನಲ್ಲಿ ಸಮಾರೋಪ ಕಾರ್ಯಕ್ರಮದ ಮೂಲಕ ಸಂಪನ್ನಗೊಳ್ಳಲಿದೆ.